ನೀವು ಸಬ್ಸ್ಟೇಷನ್ ಅಲ್ಲಿ ನೋಡಿರ್ಬೋದು. ಸಬ್ಸ್ಟೇಷನ್ ಅಲ್ಲಿ ಜಲ್ಲಿ ಸ್ಪ್ರೆಡಿಂಗ್ ಮಾಡಿರ್ತಾರೆ. ಜಲ್ಲಿ ಸ್ಪ್ರೆಡಿಂಗ್ ಅಂದ್ರೆ ಕ್ರಶ್ಡ್ ಸ್ಟೋನ್ ಹಾಕಿರ್ತಾರೆ. ಸ್ವಲ್ಪ ಜನ ಗೊತ್ತಿರುತ್ತೆ ಜಲ್ಲಿ ಯಾಕೆ ಸ್ಪ್ರೆಡ್ ಮಾಡಿರ್ತಾರೆ ಅಂತ, ಮತ್ತೆ ಸ್ವಲ್ಪ ಜನ ಗೊತ್ತಿರಲ್ಲ. ಅದನ್ನ ಇವತ್ತಿನ ವಿಡಿಯೋದಲ್ಲಿ ಸಬ್ಸ್ಟೇಷನ್ ಅಲ್ಲಿ ಜಲ್ಲಿ ಸ್ಪ್ರೆಡಿಂಗ್ ಯಾಕೆ ಮಾಡಿರ್ತಾರೆ ಮತ್ತೆ ಮಾಡದಿದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲು ಬಂದ್ಬಿಟ್ಟು ಸ್ಟೆಪ್ ಅಂಡ್ ಟಚ್ ವೋಲ್ಟೇಜ್ ಪ್ರೊಟೆಕ್ಷನ್. ಸೆಕೆಂಡ್ ಬಂದ್ಬಿಟ್ಟು ವಾಟರ್ ಡ್ರೈನೇಜ್ ಮತ್ತೆ ಮಡ್ ಕಂಟ್ರೋಲ್. ಥರ್ಡ್ ಬಂದ್ಬಿಟ್ಟು ವೀಡ್ ಅಂಡ್ ಗ್ರಾಸ್ ಕಂಟ್ರೋಲ್. ಫೋರ್ತ್ ಬಂದ್ಬಿಟ್ಟು ಫೈರ್ ರಿಸ್ಕ್ ಸೇಫ್ಟಿ. ಈ 4 ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ. A few moments later. ಮೊದಲು ಬಂದ್ಬಿಟ್ಟು ಸ್ಟೆಪ್ ಅಂಡ್ ಟಚ್ ವೋಲ್ಟೇಜ್ ಪ್ರೊಟೆಕ್ಷನ್ ಏನಂತ ಅಂತ ಹೇಳಿದ್ರೆ, ಮೊದಲೇ ಬಂದ್ಬಿಟ್ಟು ಸಬ್ಸ್ಟೇಷನ್ ಅಲ್ಲಿ ನೀವು ನೋಡಿರ್ಬೋದು, ಯಾವಾಗಾದ್ರೂ ಫಾಲ್ಟ್ ಬಂದಿರೋ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಾಲ್ಟ್ ಬಂದಿರೋ ಕರೆಂಟ್ ಅರ್ಥಿಂಗ್ ಮುಖಾಂತರ ಗ್ರೌಂಡಿಗೆ ಹೋಗ್ಬಿಡುತ್ತೆ. ಗ್ರೌಂಡಿಗೆ ಹೋಗ್ಬಿಟ್ಟು ಗ್ರೌಂಡ್ ಸರ್ಫೇಸ್ ಅಲ್ಲಿ ಹೈ ವೋಲ್ಟೇಜ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಟೈಮ್ ಅಲ್ಲಿ ಜಲ್ದಿ ಇಲ್ಲೇ ಇರುವಂತ ಸ್ಪೇಸ್ ಅಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಿದ್ರೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಶಾಕ್ ಹೊಡೆಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಅದೇ ಟೈಮ್ ಅಲ್ಲಿ ಜಲ್ಲಿ ಇರುವಂತ ಸ್ಪೇಸ್ ಅಲ್ಲಿ ನಿಂತಿದ್ರೆ ಆ ವ್ಯಕ್ತಿಗೆ ಶಾಕ್ ಹೊಡೆಯೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ದು ಜಲ್ಲಿ ಸ್ಪ್ರೆಡಿಂಗ್ ಮಾಡಿರ್ತಾರಲ್ಲ, ಅಂದ್ರೆ ಕ್ರಶ್ಡ್ ಸ್ಟೋನ್ಸ್ ಏನಿರುತ್ತಲ್ಲ ಅದೇನ್ ಮಾಡುತ್ತೆ, ಹೈ ರೆಸಿಸ್ಟೆನ್ಸ್ ಪಾತ್ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ವೋಲ್ಟೇಜ್ ಅನ್ನ ಅಪೋಸ್ ಮಾಡುತ್ತೆ, ವೋಲ್ಟೇಜ್ ಅಂಡ್ ಕರೆಂಟ್ ನ ಅಪೋಸ್ ಮಾಡುತ್ತೆ. ಅದಕ್ಕೆ ಅದು ಕರೆಂಟ್ ಹೊಡೆಯೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಬಂದ್ಬಿಟ್ಟು ವಾಟರ್ ಡ್ರೈನ್ ಮತ್ತು ಮಡ್ ಕಂಟ್ರೋಲ್. ಈಗ ಮಳೆಗಾಲದಲ್ಲಿ ನೀವು ಸಬ್ಸ್ಟೇಷನ್ ನೋಡಿರ್ಬೋದು, ನೀರ್ ನಿಂತ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಎಕ್ವಿಪ್ಮೆಂಟ್ಸ್ ಆ ಕಡೆ ಈ ಕಡೆ ಮೂವ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡೋ ಟೈಮಲ್ಲಿ ಗಾಡಿ ಸರಿಯಾಗಿ ಬರ್ಲಿಕ್ಕೆ ರಸ್ತೆ ಇರಲ್ಲ. ಮತ್ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಚಾನ್ಸ್ ಇರುತ್ತೆ. ಮತ್ ಮೂರನೇದು ಬಂದ್ಬಿಟ್ಟು, ಈಗ ಮಳೆ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸಬ್ಸ್ಟೇಷನ್ ಅಲ್ಲಿ ನೀವೇನಾದ್ರೂ ಬ್ರೇಕರು ಅಥವಾ ಐಸೋಲೇಟರ್ಸ್ ಆಪರೇಟ್ ಹೋಗ್ತಾ ಇರ್ತೀರಾ. ಆ ಟೈಮಲ್ಲಿ ಮಣ್ಣಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲ್ ಸ್ಲಿಪ್ ಆಗಿ ಇಂಜುರಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಈ ಟೈಮಲ್ಲಿ ಏನಾದ್ರೂ ಸಬ್ಸ್ಟೇಷನ್ ಅಲ್ಲಿ ಜಲ್ಲಿ ಸ್ಪ್ರೆಡಿಂಗ್ ಆಗಿದ್ರೆ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಸಬ್ಸ್ಟೇಷನ್ ಅಲ್ಲಿ ಅದು ನೀರನ್ನ ಹಿಂಕೊಳ್ಳುತ್ತೆ, ಜಾಸ್ತಿ ಇದು ಮಾಡ್ಲಿಕ್ಕೆ ಕೊಡಲ್ಲ. ಮಳೆಗಾಲ ಟೈಮಲ್ಲಿ ನೀವಂತ ನೋಡೇ ಇರ್ತೀರಾ, ಏನಾಗುತ್ತೆ ಅಂತ ಹೇಳಿದ್ರೆ ವಿತೌಟ್ ಜಲ್ಲಿ ಅಂದ್ರೆ ಮಣ್ಣಲ್ಲಿ ಏನಾಗುತ್ತೆ, ಮಣ್ಣಲ್ಲಿ ನೀರು ಬಿದ್ದರೆ ಏನಾಗುತ್ತೆ, ಅದು ಕೊಳೆ ನೀರಿಂದ ಆಗ್ಬಿಟ್ಟು ಅಲ್ಲಿ ಮಡ್ಡು ತರ ಇದಾಗ್ಬಿಡುತ್ತೆ. ಅಲ್ಲಿ ನಡ್ಲಿಕ್ಕೆ ಬರಲ್ಲ, ಅಂದ್ರೆ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅವಾಗ ನೀವು ಸಬ್ಸ್ಟೇಷನ್ ಅಲ್ಲಿ ನೋಡಿರ್ಬೋದು, ಏನಾದ್ರು ಆಪರೇಟ್ ಮಾಡೋ ಟೈಮಲ್ಲಿ ಮಣ್ಣೇನಾದ್ರೂ ಇದ್ರೆ ಅಲ್ಲಿ ನೀರು ಸ್ಟೋರ್ ಆಗ್ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಈ ತರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದೇ ನಾವು ಜಲ್ಲಿನ ಸ್ಪ್ರೆಡ್ ಮಾಡಿದ್ರೆ ಆ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಜಲ್ಲಿ ಇರೋ ಟೈಮಲ್ಲಿ ನೀರೆಲ್ಲ ಹಿಂಕೊಂಡ್ ಬಿಡುತ್ತೆ. ಆದ್ರೆ ಹೋಗ್ ಬರ್ಲಿಕ್ಕೆ ಈಸಿ ಆಗುತ್ತೆ ಅಂತ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಜಲ್ಲಿ ಹಾಕಿದ್ರೆ ಈ ತರ ಹೆಲ್ಪ್ ಆಗುತ್ತೆ. ಮತ್ತೆ 4ನೇದು ಬಂದ್ಬಿಟ್ಟು ವೀಡ್ ಅಂಡ್ ಗ್ರಾಸ್ ಕಂಟ್ರೋಲ್. ಈಗ ನೋಡ್ಕೋಬಹುದು, ಮಳೆಗಾಲದ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಮಳೆ ಬರುತ್ತೆ. ಮಣ್ಣಿರೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಸ ಅದು ಇದು ಬಿಡುತ್ತೆ. ಅದು ಬೆಳೆದ್ರೆ ಏನಾಗುತ್ತೆ, ಅದರಲ್ಲಿ ಹಾವು ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಹಾವು ಬಂದ್ರೆ ಏನಾಗುತ್ತೆ, ಅಲ್ಲಿ ಅಕ್ಕಪಕ್ಕ ಯಾರು ಇರ್ತಾರಲ್ಲ ಕಂಟ್ರೋಲ್ ರೂಮ್, ಅವ್ರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ ಹೇಳಿಕ್ ಬರಲ್ಲ. ಅದೇ ತರ ನಾವು ವಿತೌಟ್ ಇದ್ ಮಾಡಿದ್ರೆ ಮಳೆ ಬಂದಿರೋ ಟೈಮಲ್ಲಿ ಗ್ರಾಸ್ ಕೂಡ ಜಾಸ್ತಿ ಆಗುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ನಾವು ಜಲ್ಲಿ ಸ್ಪ್ರೆಡಿಂಗ್ ಮಾಡಿದ್ರೆ ಗ್ರಾಸ್ ಏನ್ ಬೆಳೆಯುತ್ತಲ್ಲ ಅದನ್ನ ಕಡಿಮೆ ಮಾಡ್ಕೋಬಹುದು. ಅದು ಕಂಟ್ರೋಲ್ ಸಿಗುತ್ತೆ. ಮತ್ತೆ ಹಾವು ಈ ತರ ಹಾವು ಬರೋದು ಕಡಿಮೆ ಮಾಡ್ಕೋಬಹುದು. ಮತ್ತೆ 4ನೇದು ಬಂದ್ಬಿಟ್ಟು ಫೈರ್ ರಿಸ್ಕ್ ಸೇಫ್ಟಿ ಅಂಡ್ ಫೈರ್ ರಿಸ್ಕ್ ತುಂಬಾ ಕಡಿಮೆ ಆಗುತ್ತೆ. ಯಾವ ತರ ಅಂತ ಹೇಳಿದ್ರೆ, ಈಗ ನೋಡ್ಕೋಬಹುದು ನಾವು, ಈಗ ಎಕ್ಸಾಂಪಲ್ ಆಗಿ ತಗೋತೀನಿ. ಟ್ರಾನ್ಸ್ಫಾರ್ಮರ್ ಅಲ್ಲಿ ಆಯಿಲ್ ಲೀಕೇಜ್ ಇರುತ್ತೆ. ಅದೇ ಪ್ರಕಾರ ಆಯಿಲ್ ಲೀಕೇಜ್ ಆದ್ರೆ ಏನಾಗುತ್ತೆ, ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಮಣ್ಣಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಸ್ಪ್ರೆಡ್ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಫೈರ್ ರಿಸ್ಕ್ ಜಾಸ್ತಿ ಇರುತ್ತೆ. ಫೈರ್ ರಿಸ್ಕ್ ಜಾಸ್ತಿ ಇದ್ರೆ ಏನ್ ಮಾಡ್ಲಿಕ್ಕೆ ಬರ್ತದೆ, ನಮ್ಮ ಕೈಯಲ್ಲಿ ಏನಿರಲ್ಲ. ಅದನ್ನ ನಾವು ತಡೆಗಟ್ಟಲಿಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಜಲ್ಲಿ ಸ್ಪ್ರೆಡಿಂಗ್ ಮಾಡಿರ್ತಾರೆ ಸೈಟ್ ಅಲ್ಲಿ. ಜಲ್ಲಿ ಸ್ಪ್ರೆಡಿಂಗ್ ಮಾಡಿದ್ರೆ ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ, ಈ ಕಲ್ ಮೇಲೆ ಆಯಿಲ್ ಬಿದ್ರೆ ಜಾಸ್ತಿ ಸ್ಪ್ರೆಡ್ ಆಗ್ಲಿಕ್ಕೆ ಹೋಗಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲಾದ್ರೂ ಕಲ್ ಮೇಲೆ ಆಯಿಲ್ ಬಿದ್ರೆ ಜಾಸ್ತಿ ಸ್ಪ್ರೆಡ್ ಆಗಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ದು ಆಯಿಲ್ ಸ್ಪ್ರೆಡಿಂಗ್ ಸ್ಟಾಪ್ ಆಗ್ಬಿಟ್ಟು ಮತ್ತೆ ಫೈರ್ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇಷ್ಟು 4 ಟಾಪಿಕ್ ಬಗ್ಗೆ ಮಾತಾಡಿದೀನಿ. ಮತ್ತೆ ಇದು ಜಲ್ಲಿ ಸ್ಪ್ರೆಡಿಂಗ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಫೈನಲ್ ಆಗಿ ಹೇಳ್ತೀನಿ. ಯಾವ ತರ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಎಕ್ಸಾಂಪಲ್ ಮುಖಾಂತರ ಮಾಡಿ ಹೇಳಿದೀನಿ. ಅದೇ ತರ ಈಗ ನಾವು ಜಲ್ಲಿ ಸ್ಪ್ರೆಡಿಂಗ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಒಂದೇದ್ ಬಂದ್ಬಿಟ್ಟು ಸೇಫ್ಟಿ ರಿಸ್ಕ್ ಇರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ವಾಟರ್ ಡ್ರೈನ್ ಮತ್ತು ಮಡ್ ಕಂಟ್ರೋಲ್ ಸರಿಯಾಗಿ ಸಿಗಲ್ಲ. ಮೂರನೇದು ಬಂದ್ಬಿಟ್ಟು ವೀಡ್ ಅಂಡ್ ಗ್ರಾಸ್ ಕಂಟ್ರೋಲ್ ಕೈ ತಪ್ಪೋಗುತ್ತೆ. ನಾಲ್ಕನೇದು ಬಂದ್ಬಿಟ್ಟು ಫೈರ್ ರಿಸ್ಕ್
ಅಂದರೆ ಸೇಫ್ಟಿ ಫೈರ್ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಫಿಫ್ತ್ ಬಂದ್ಬಿಟ್ಟು ಮೇಂಟೆನೆನ್ಸ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಈ 5 ಟಾಪಿಕ್ ಬಗ್ಗೆ 4 ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ. ವಿತ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ವಿತ್ ಇದು ಮಾಡಲಿ ಅಂದ್ರೆ ಜಲ್ದಿ ಸ್ಪ್ರೆಡಿಂಗ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಅದನ್ನು ಕೂಡ ಹೇಳಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಜಲ್ದಿ ಸ್ಪ್ರೆಡಿಂಗ್ ಸಬ್ಸ್ಟೇಷನ್ ಅಲ್ಲಿ ಯಾಕೆ ಮಾಡಿರ್ತಾರೆ, ಅದು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ವಿತ್ ಎಕ್ಸಾಂಪಲ್ ಮುಖಾಂತರ ವಿಡಿಯೋದಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಎಲೆಕ್ಟ್ರಿಕ್ ರಿಲೇಟೆಡ್ ವಿಡಿಯೋ ತರ್ತಾ ಇರ್ತೀನಿ. ಎಲ್ಲರಿಗೂ ಧನ್ಯವಾದ.